ಇನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆ ಸದ್ಯ ಮೇಕೆದಾಟು ಅಸ್ತ್ರ ಪ್ರಯೋಗವಾಗ್ತಾ ಇದೆ. ಲೋಕ ಚುನಾವಣೆ ಹಿನ್ನೆಲೆ ಮೇಕೆದಾಟು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೇಕೆದಾಟು ವಿಚಾರವನ್ನ ಮೊದಲು ಲೋಕ ಅಖಾಡದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದು ಎಚ್.ಡಿ. ದೇವೇಗೌಡರು. ಮೇಕೆದಾಟು ವಿಚಾರವಾಗಿ ಎಲ್ಲರೂ ಒಗ್ಗಟ್ಟಾಗಬೇಕು ಅನ್ನುವಂತಹ ಸಂದೇಶವನ್ನ ಕೊಟ್ಟರು. ಯಾಕಂದ್ರೆ ತಮಿಳುನಾಡಿನ ಪಕ್ಷಗಳು ತಮ್ಮ ಲೋಕ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಈ ವಿಚಾರವನ್ನ ಯಾವಾಗ ದೇವೇಗೌಡರು ಪ್ರಸ್ತಾಪ ಮಾಡಿದ್ರು, ನಮ್ಮನ್ನ ಬೆಂಬಲಿಸಿದ್ದಕ್ಕೆ ಅಭಿನಂದನೆ ಅಂತ ಹೇಳ್ತಾನೆ ಡಿ.ಕೆ. ಶಿವಕುಮಾರ್ ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಪ್ಲಾನ್ ಮಾಡಿರುವುದು ಕಂಡು ಬರ್ತಾ ಇದೆ. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿತ್ತು. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಸುರೇಶ್ ಹಾಗೆ ಡಿ.ಕೆ. ಶಿವಕುಮಾರ್ ಇದರಲ್ಲಿ ಮುಂಚೂಣಿಯಲ್ಲಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಮೇಕೆದಾಟು ವಿಚಾರವಾಗಿ ಮೊದಲು ಪ್ರಸ್ತಾಪ ಮಾಡಿದ್ದು ಎಚ್.ಡಿ. ದೇವೇಗೌಡರು. ಆ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅಲರ್ಟ್ ಆಗ್ತಾರೆ, ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಆ ಟ್ವೀಟ್ ನಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತಹ ಶೀರ್ಷಿಕೆಯಡಿ ಕಾಂಗ್ರೆಸ್ ಮಾಡಿದ್ದಂತಹ ಪಾದಯಾತ್ರೆಗೆ ನಮ್ಮ ನಿಲುವಿಗೆ ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ. ಆ ತರ ಟ್ವೀಟ್ ಮಾಡ್ತಾರೆ. ಅಲ್ಲಿಗೆ ಕ್ರೆಡಿಟ್ ಅನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಇಟ್ಕೊಳ್ಬೇಕು ಮೇಕೆದಾಟು ವಿಚಾರದಲ್ಲಿ ಅನ್ನುವಂಥ ಅವರ ನಿಲುವು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಈ ಮೇಕೆದಾಟು ಅಸ್ತ್ರ ಯಾವ ರೀತಿ ಲಾಭವನ್ನ ತಂದುಕೊಡಬಹುದು ಅಂತ ಹೇಳಿ? ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿ ಮೇಕೆದಾಟು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಮೇಕೆದಾಟು ವಿಚಾರ ಯೋಜನೆ ಕುರಿತಂತೆ ಈಗಾಗಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿರೋದಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ವಿಚಾರ ಕುರಿತಂತೆ ಅಂದ್ರೆ ಮೇಕೆದಾಟು ಯೋಜನೆ ಅನುಷ್ಠಾನ ವಿಚಾರ ಕುರಿತಂತೆ ಏನು ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಪಾದಯಾತ್ರೆ ಮಾಡಿತ್ತು, ಈ ವಿಚಾರ ಕುರಿತಂತೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಮೆಲುಕಾಗ್ತಾರೆ. ಪ್ರಮುಖವಾಗಿ ಎರಡೂ ಪಕ್ಷಗಳು ಅಂದ್ರೆ ಜೆಡಿಎಸ್ ನಾಯಕ ದೇವೇಗೌಡರ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ ಜೊತೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಈ ವಿಚಾರವನ್ನ ಏನಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದ್ರೆ, ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಇನ್ನಷ್ಟು ಪುಷ್ಟಿಯನ್ನ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿ ತಮ್ಮ ಸಹೋದರ ಡಿ.ಕೆ. ಸುರೇಶ್ ಕಾಂಗ್ರೆಸ್ ಇಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ದೇವೇಗೌಡರ ಅಳಿಯ ಅವರು ಕೂಡ ಕಣದಲ್ಲಿದ್ದಾರೆ. ಹಾಗಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಅಂದ್ರೆ ಈ ಯೋಜನೆಗೆ ನಮ್ಮ ಸಹಮತ ಇದೆ ಅಂತಕ್ಕಂಥ ಅಭಿಪ್ರಾಯ ಇಬ್ಬರು ನಾಯಕರದ್ದು ಆಗಿದೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿ ಈ ಮೇಕೆದಾಟು ಯೋಜನೆ ಬರೋದ್ರಿಂದ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರಲಿರುವ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಈ ಮೇಕೆದಾಟು ಯೋಜನೆ ಬರುತ್ತೆ. ಹಾಗಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ರಾಜಕೀಯ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳೋ ಸಲುವಾಗಿ ಇಬ್ಬರು ನಾಯಕರು ಮುಂದಾಗಿದ್ದಾರೆ. ಪ್ರಮುಖವಾಗಿ ದೇವೇಗೌಡರು ಈ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಎಂತಕ್ಕಂಥ ಹೇಳಿಕೆಯ ಜೊತೆಗೆ ಈ ಯೋಜನೆಗೆ ಎಲ್ಲಾ ನಾಯಕರುಗಳು ಕೂಡ ಒಟ್ಟಾಗೋಣ ಎಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದ್ ಕಡೆ ಕೇಂದ್ರ ಸರ್ಕಾರ ಏನಾದ್ರೂ ಈ ವಿಚಾರಕ್ಕೆ ಅಡ್ಡಿಯನ್ನ ಪಡಿಸದೆ ಯೋಜನೆಗೆ ಚಾಲನೆಯನ್ನ ನೀಡಿದ್ದೇ ಆದಲ್ಲಿ ಸಹಜವಾಗಿ ಇದರಿಂದ ರಾಜಕೀಯ ಲಾಭ ಆಗ್ಬೋದು ಎಂತಕ್ಕಂಥ ಲೆಕ್ಕಾಚಾರಗಳ ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಏನ್ ಟ್ವೀಟ್ ಮಾಡಿದ್ದಾರೆ, ಪ್ರಮುಖವಾಗಿ ನಾನು ಜಲಸಂಪನ್ಮೂಲ ಸಚಿವರನ್ನಾಗಿರೋದೇ ಈ ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕೋಸ್ಕರ ಎಂತಕ್ಕಂಥ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಒಂದ್ ಕಡೆ ದೇವೇಗೌಡರು ರಾಜಕೀಯ ಬೇಡ ಎಂತಕ್ಕಂಥ ವಿಚಾರದ ಜೊತೆಗೆ ಅಳಿಯನನ್ನ ಗೆಲ್ಲಿಸ್ತಕ್ಕಂಥ ಉದ್ದೇಶ ಕೂಡ ಅಡಗಿದೆ ಎಂತಕ್ಕಂಥ ಮಾತುಗಳು ಕೇಳ್ಬರೋದ್ರ ಜೊತೆಗೆ ತಮ್ಮ ಸಹೋದರನ ಗೆಲುವಿಗೆ ಮೇಕೆದಾಟು ಯೋಜನೆಯ ವಿಚಾರ ಪೂರಕವಾಗ್ಲಿ ಅಂದ್ರೆ ಯಾವ ರೀತಿ ರಾಜ್ಯ ಕಾಂಗ್ರೆಸ್ ನಾಯಕರು ಮೇಕೆದಾಟು ಯೋಜನೆ ವಿಚಾರ ಕುರಿತಂತೆ ಪಾದಯಾತ್ರೆ ಮಾಡಿದ್ರು ಆ ವಿಚಾರವನ್ನ ಈಗ ಪ್ರಸ್ತುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಈ ವಿಚಾರವನ್ನ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಮೆಲುಕು ಹಾಕೋದ್ರ ಮುಖಾಂತರ ಮೇಕೆದಾಟು ಯೋಜನೆ ವಿಚಾರದ ಪ್ರಸ್ತಾಪ ಪಾದಯಾತ್ರೆ ಮಾಡಿರ್ತಕ್ಕಂಥ ವಿಚಾರದ ಜೊತೆಗೆ ಡಿ.ಕೆ. ಶಿವಕುಮಾರ್ ಮತ್ತೆ ದೇವೇಗೌಡರು ಇಬ್ರು ಕೂಡ ಈ ವಿಚಾರದ ಅಡ್ವಾಂಟೇಜ್ ಅನ್ನ ಪಡಿಲಿಕ್ಕೆ ಅಂದ್ರೆ ಈ ಲೋಕಸಭೆ ಚುನಾವಣೆಯ ಮಟ್ಟಿಗೆ ಲಾಭವನ್ನ ಪಡಿಲಿಕ್ಕೆ ಮುಂದಾದ್ರೆ ಅಂತಕ್ಕಂಥ ಚರ್ಚೆಗಳ ನಡುವೆ ಈಗಾಗಲೇ ಕೇಂದ್ರ ಸರ್ಕಾರ ಈ ಯೋಜನೆಗೆ ಅಡ್ಡಗಾಲ ಹಾಕಿದೆ, ಇನ್ನೂ ಕೂಡ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತಕ್ಕಂಥ ವಾದಗಳ ಜೊತೆಗೆ ಎಲ್ಲರೂ ಕೂಡ ಒಟ್ಟಾಗಬೇಕು, ರಾಜಕೀಯ ಮಾಡಬಾರ್ದು ಎಂತಕ್ಕಂಥ ಹೇಳಿಕೆಗಳೇ ಈ ಚುನಾವಣೆಯ ಅಸ್ತ್ರಗಳಾಗೋದ್ರ ಜೊತೆಗೆ ಮೇಕೆದಾಟು ಯೋಜನೆಯ ವಿಚಾರ ಕುರಿತಂತೆ ಈ ಇಬ್ಬರು ನಾಯಕರುಗಳು ಕೂಡ ಈಗ ಪ್ರಸ್ತಾಪ ಮಾಡಿರೋದು ಲೋಕಸಭೆ ಚುನಾವಣೆಯನ್ನ ಟಾರ್ಗೆಟ್ ಮಾಡಿದ್ರ ಅಂತಕ್ಕಂಥ ಚರ್ಚೆಗಳ ನಡುವೆ ಯಾವ ರೀತಿ ರಾಜಕೀಯ ಲಾಭ ಆಗುತ್ತೆ, ಯಾವ ಅಭ್ಯರ್ಥಿಗೆ ಹೆಚ್ಚು ಅನುಕೂಲ ಆಗುತ್ತೆ, ಇಬ್ಬರ ನಾಯಕರು ಕೂಡ ಈಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ರಾಜಕೀಯ ಲಾಭದ ಲೆಕ್ಕಾಚಾರ ಕೂಡ ಈ ಚುನಾವಣೆಯ ದೃಷ್ಟಿಕೋನದಿಂದ ಅಡಗಿದೆ ಅಂತಕ್ಕಂಥ ಮಾತುಗಳು ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.